ಸಮುದ್ರದ ಮಧ್ಯದಲ್ಲಿರೋ ಜೈಲಿನಲ್ಲಿ ಕೈದಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದು ರಾಂಗ್ ರಿಯಾಕ್ಷನ್ ಆಗಿ ಅಲ್ಲಿದ್ದ ಕೈದಿಗಳೆಲ್ಲ ಜಾಂಬಿಗಳಾಗ್ತಾರೆ. ಜಾಂಬಿಗಳಿಂದ ಉಳಿದುಕೊಂಡ ಆ ಕೈದಿಗಳು ಸಮುದ್ರದ ಮಧ್ಯದಿಂದ ಹೇಗೆ ತಪ್ಪಿಸ್ಕೋತಾರೆ ಅನ್ನೋದೇ ಈ ಮೂವಿ. ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ, ಆದ್ರಿಂದ ಕೊನೆವರೆಗೂ ನೋಡ್ತಾ ಹೋಗಿ. ಇದೊಂದು ಯೂನಿಟ್ ಜಾಂಬಿ ಮೂವಿ ಆಗಿದೆ. ಈ ಮೂವಿಯ ಹೆಸರು ಪೇಷನ್ಸ್ ಆಫ್ ಎ ಸೈನ್ಸ್ ಅಂತ. ತುಂಬಾ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮೇನ್ ಸ್ಟೋರಿ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಹುಡುಗಿಯನ್ನ ತೋರಿಸ್ತಾರೆ. ಈ ಹುಡುಗಿಯ ಹೆಸರು ಸ್ಟೋನ್ ಅಂತ. ಸ್ಟೋನ್ ತನ್ನ ತಾಯಿಯ ಜೊತೆ ಬೀಚ್ ನಲ್ಲಿ ಎಂಜಾಯ್ ಮಾಡ್ತಿರ್ತಾಳೆ. ನೋಡ್ತಿದ್ದಂಗೆನೆ ಸ್ಟೋನ್ ನ ತಾಯಿ ಸಮುದ್ರದಲ್ಲಿ ಮಾಯವಾಗಿ ಹೋಗ್ತಾಳೆ. ಇದರಿಂದ ಗಾಬರಿಗೊಂಡ ಸ್ಟೋನ್ ತನ್ನ ತಾಯಿಯನ್ನ ಹುಡುಕೋಕೆ ಓಡಿ ಹೋಗ್ತಿರ್ಬೇಕಾದ್ರೆ ನಿದ್ದೆಯಲ್ಲಿ ನಡೀತಿರೋ ಸ್ಟೋನ್ ಎಚ್ಚರಗೊಳ್ತಾಳೆ. ಅಂದ್ರೆ ಎಷ್ಟೊತ್ವರೆಗೂ ನಡೆದಿದ್ದು ಸ್ಟೋನ್ ನ ಒಂದು ಕನಸಾಗಿತ್ತು. ನಂತರ ನಮ್ಗೆ ಗೊತ್ತಾಗುತ್ತೆ ಸ್ಟೋನ್ ಒಂದು ಐಲ್ಯಾಂಡ್ ನಲ್ಲಿರೋ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ. ಈ ಜೈಲಿನಿಂದ ಹಾಗೆ ದ್ವೀಪದಿಂದ ಯಾವುದೇ ಕೈದಿಗೂ ತಪ್ಪಿಸ್ಕೊಂಡು ಹೋಗೋದು ಅಸಾಧ್ಯದ ಮಾತೆ ಆಗಿರುತ್ತೆ. ಸ್ಟೋನ್ ಯಾಕೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದಾಳೆ ಅಂದ್ರೆ, ಸ್ಟೋನ್ ಮೊದಲು ಮಿಲಿಟರಿಯಲ್ಲಿ ಸ್ಪೆಷಲ್ ಕಮಾಂಡರ್ ಆಗಿದ್ಲು. ಆದ್ರಿಂದ ಒಂದು ರಾಯಲ್ ಫ್ಯಾಮಿಲಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಟೋನ್ ನ ಡ್ಯೂಟಿಗೆ ಹಾಕಿರ್ತಾರೆ. ಆ ರಾಯಲ್ ಫ್ಯಾಮಿಲಿಯನ್ನ ಸಂಪೂರ್ಣವಾಗಿ ಕೊಂದಿದ್ದಾಳೆ ಅನ್ನೋ ಅಪರಾಧದಾರಿ ಸ್ಟೋನ್ಗೆ ಜೈಲಿನ ಶಿಕ್ಷೆ ಆಗಿರುತ್ತೆ. ನಂತರ ಬ್ರತ್ಸ್ ಎಂಬ ಡಾಕ್ಟರ್ ಸ್ಟೋನ್ಗೆ ಹೇಳ್ತಾನೆ, ಈ ಜೈಲಿನಲ್ಲಿ ಕೈದಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದೀವಿ. ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಹೊರಗಡೆ ಸಮಾಜದಲ್ಲಿರೋ ಜನರಿಗೋಸ್ಕರ ಮೆಡಿಸಿನ್ಸ್ ಅನ್ನ ಕಂಡು ಹಿಡಿಬಹುದು. ಈ ಮೆಡಿಸಿನ್ಸ್ ಇಂದ ಕ್ಯಾನ್ಸರ್ ಕೂಡ ಗುಣವಾಗುತ್ತೆ. ಆದ್ದರಿಂದ ಈ ಎಕ್ಸ್ಪೆರಿಮೆಂಟ್ಗೆ ನೀನು ಕೂಡ ಜಾಯಿನ್ ಆಗುವಂದಾಗ ಆದ್ರೆ ಸ್ಟೋನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಡಾಕ್ಟರ್ ಬಕ್ಸ್ ಹೇಳ್ತಾನೆ, ನೀನ್ ಎಕ್ಸ್ಪೆರಿಮೆಂಟ್ಗೆ ಒಪ್ಕೊಂಡ್ರೆ ನಿನ್ನ ಶಿಕ್ಷೆ ಕಮ್ಮಿ ಆಗುತ್ತೆ ಅಂತ. ಆದ್ರೆ ಸ್ಟೋನ್ ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ತನ್ನ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಾಳೆ. ಆದ್ದರಿಂದ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಸ್ಟೋನ್ ನ ಸೆಲ್ಗೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ಆ ಸೆಲ್ ನಲ್ಲಿ ಬೆನಮ್ ಎಂಬ ಡೇಂಜರಸ್ ಲೇಡಿ ಫೈಟರ್ ಇರ್ತಾಳೆ. ಆ ಲೇಡಿ ಫೈಟರ್ ಸ್ಟೋನ್ ನ ಜೊತೆ ಸುಮ್ನೆ ಜಗಳ ಮಾಡ್ಕೊಂಡು ರೇಸರ್ ನಿಂದ ಅಟ್ಯಾಕ್ ಮಾಡಿ ಸ್ಟೋನ್ ಕಾಲನ್ನ ಕುಯ್ದು ಬಿಡ್ತಾಳೆ. ಇದರಿಂದ ಸ್ಟೋನ್ಗೆ ತುಂಬಾ ಕೋಪ ಬಂದು ಆ ಲೇಡಿ ಫೈಟರ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ಟೋನ್ ಆ ಲೇಡಿ ಫೈಟರ್ಗೆ ಹೆಂಗೆ ಹೊಡೆದು ಲಾಕ್ ಮಾಡ್ತಾಳೆ ಅಂದ್ರೆ ಅವಳು ಪ್ರಜ್ಞೆ ತಪ್ಪಿ ಬೀಳೋವರೆಗೂ ಬಿಡೋದಿಲ್ಲ. ನಂತರ ಅಲ್ಲಿಗೆ ಹೌಸ್ವುಡ್ ಎಂಬ ಆಫೀಸರ್ ಬಂದು ಕಾಲಿಗೆ ಗಾಯವಾಗಿದ್ದ ಸ್ಟೋನ್ ನ ಕೈದಿಗಳ ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತಾನೆ. ಆ ಹಾಸ್ಪಿಟಲ್ ನಲ್ಲಿದ್ದ ಡಾಕ್ಟರ್ ತುಂಬಾ ಕೇರ್ಲೆಸ್ ಆಗಿರ್ತಾಳೆ. ಅಲ್ಲಿದ್ದ ಪೇಷಂಟ್ ಗಳೆಲ್ಲ ನೋವಿನಿಂದ ನರಳಾಡ್ತಿದ್ರೆ ಆ ಡಾಕ್ಟರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತನ್ನ ಪಾಡಿಗೆ ತಿಂಡಿಯನ್ನ ತಿಂತಿರ್ತಾಳೆ. ಆಫೀಸರ್ ಹೌಸ್ವುಡ್ ಹೇಳಿದ್ರಿಂದ ಆ ಡಾಕ್ಟರ್ ಕಟ್ ಆಗಿದ್ದ ಸ್ಟೋನ್ ನ ಕಾಲಿಗೆ ಹೊರಗೆ ಹಾಕ್ತಾಳೆ. ಅದು ಕೂಡ ಅವಳನ್ನ ಪ್ರಜ್ಞೆ ತಪ್ಪಿಸ್ತೆ. ಇದರಿಂದ ಸ್ಟೋನ್ಗೆ ತುಂಬಾ ನೋವಾಗುತ್ತೆ. ಆಗ ಡಾಕ್ಟರ್ನ ಮೇಲೆ ಕೋಪ ಕೂಡ ಬರುತ್ತೆ. ಆದ್ರೆ ಆ ಡಾಕ್ಟರ್ ಅವಳು ಏನು ಕೂಡ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಏನಾದ್ರು ಮಾಡಿದ್ರೆ ಅವಳ ಶಿಕ್ಷೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಪೊಲೀಸ್ ಆಫೀಸರ್ಸ್ ಒಬ್ಬ ಕೈದಿಯನ್ನ ಅಲ್ಲಿಗೆ ಕರ್ಕೊಂಡು ಬಂದು ಡಾಕ್ಟರ್ಗೆ ಹೇಳ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಇವಳು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ಲು. ಆದ್ರಿಂದ ಇವಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇದನ್ನ ಕೇಳಿದ ಆ ಡಾಕ್ಟರ್ ಗಾಬರಿಯಿಂದ ಆ ಕೈದಿಯ ಬಳಿ ಹೋಗಿ ಅವಳನ್ನ ಚೆಕ್ ಮಾಡಿ ಹೇಳ್ತಾಳೆ, ಎಕ್ಸ್ಪೆರಿಮೆಂಟ್ ಇವಳ ಮೇಲೆ ರಿವರ್ಸ್ ಆಗಿ ರಿಯಾಕ್ಷನ್ ಆಗಿದೆ, ಇವ್ರು ಯಾವಾಗ ಬೇಕಾದ್ರೂ ಸಾಯ್ಬೋದು ಅಂತ. ಇನ್ನೇನ್ ಮಾಡೋದಂತ ಪೊಲೀಸ್ ಆಫೀಸರ್ಸ್ ಆ ಕೈದಿಯನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ನಂತರ ರಾತ್ರಿಯ ಸಮಯದಲ್ಲಿ ಸ್ಟೋನ್ ತನ್ನ ಬೆಡ್ ಮೇಲೆ ರೆಸ್ಟ್ ಮಾಡ್ಬೇಕಾದ್ರೆ ಗಮನಿಸ್ತಾಳೆ ಎಕ್ಸ್ಪೆರಿಮೆಂಟ್ ರಿವರ್ಸ್ ಆಗಿ ರಿಯಾಕ್ಷನ್ ಆಗಿದ್ದ ಕೈದಿ ಜಾಂಬಿಯಾಗಿ ಬದಲಾಗಿ ಮಲಗಿದ್ದ ಎಲ್ಲಾ ಕೈದಿಗಳನ್ನ ತಿಂತಿರ್ತಾಳೆ. ಇದನ್ನೆಲ್ಲ ನೋಡಿ ಸ್ಟೋನ್ ತುಂಬಾ ಹೆದರ್ಕೊಳ್ತಾಳೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಆಫೀಸರ್ ಹೌಸ್ವುಡ್ ಬಂದು ಆ ಜಾಂಬಿಗೆ ಗೊತ್ತಾಗದೆ ಇರೋ ತರ ಸ್ಟೋನ್ ಅಲ್ಲಿಂದ ಕರೆದುಕೊಂಡು ಹೋಗಕ್ಕೆ ನೋಡ್ತಾನೆ. ಆದ್ರೆ ಅವರು ಹೋಗ್ತಿರೋ ಶಬ್ದದಿಂದ ಜಾಂಬಿ ಗೊತ್ತಾಗಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಸ್ಟೋನ್ ಹೇಗೋ ಮಾಡಿ ಆಫೀಸರ್ ಹೌಸ್ವುಡ್ ನ ಗನ್ನ ತಗೊಂಡು ಆ ಜಾಂಬಿನ ಶೂಟ್ ಮಾಡಿ ಕೊಂದು ಹಾಕ್ತಾಳೆ. ಇದಾದ ನಂತರ ಅಲ್ಲಿಂದ ಅವರಿಬ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಸಿಸಿಟಿವಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಜಾಂಬಿ ಕಚ್ಚಿ ತಿಂದಿದ್ದ ಕೈದಿಗಳೆಲ್ಲ ಜಾಂಬಿಯಾಗಿ ಬದಲಾಗಿರ್ತಾರೆ. ಹಾಗೆ ಅವರೆಲ್ಲ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿರ್ತಾರೆ. ಹಾಸ್ಪಿಟಲ್ ನಲ್ಲಿದ್ದ ಎಲ್ಲಾ ಕೈದಿಗಳು ಜಾಂಬಿ ಆಗಿರೋದ್ರಿಂದ ಹೌಸ್ವುಡ್ ಆ ಜೈಲಿನ ಎಮರ್ಜೆನ್ಸಿ ಬಟನ್ ಅನ್ನ ಒತ್ತುತ್ತಾನೆ. ಇದರಿಂದ ಸೆಲ್ ನಲ್ಲಿದ್ದ ಉಳಿದ ಕೈದಿಗಳು ಬಿಡುಗಡೆಯಾಗ್ತಾರೆ. ಜಾಂಬಿಗಳ ವಿಷಯನೇ ಗೊತ್ತಿಲ್ಲದಿರೋ ಬೇರೆ ಪೊಲೀಸರು ಕೈದಿಗಳನ್ನೆಲ್ಲ ಮತ್ತೆ ಸೆಲ್ಗೆ ಹೋಗಿ ಅಂತಿರ್ತಾರೆ. ಆದ್ರೆ ಕೈದಿಗಳು ಅವರ ಮಾತನ್ನ ಕೇಳದೆ ಅಲ್ಲಿಂದ ಓಡಿ ಹೋಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಾಂಬಿಗಳು ಬಂದು ಪೊಲೀಸ್ಗಳ ಮೇಲೆ ಹಾಗೆ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಜಾಂಬಿಗಳಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾರೆ. ನಂತರ ಡಾಕ್ಟರ್ ಬ್ರೋಕ್ಸ್ ಜೈಲಿನ ವಾರ್ಡನ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಾವು ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಕೈದಿಗಳ ಮೇಲೆ ರಿವರ್ಸ್ ರಿಯಾಕ್ಷನ್ ಆಗಿದೆ. ಈಗ ಅವರೆಲ್ಲ ಜಾಂಬಿಗಳಾಗಿ ಉಳಿದ ಕೈದಿಗಳನ್ನು ಇನ್ಫೆಕ್ಟ್ ಮಾಡ್ತಿದ್ದಾರೆ. ಹೀಗೆ ಆದ್ರೆ ನಾವು ಕೂಡ ಬದುಕೋಕೆ ಆಗಲ್ಲ, ಏನಾದ್ರೂ ಮಾಡಿ ಅಂತ. ಡಾಕ್ಟರ್ ಬ್ರೋಕ್ಸ್ ಈ ವಿಷಯವನ್ನೆಲ್ಲ ವಾರ್ಡನ್ಗೆ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ವಾರ್ಡನ್ ಹೇಳಿರೋದ್ರಿಂದಾನೆ ಆ ಎಕ್ಸ್ಪೆರಿಮೆಂಟ್ ಅನ್ನ ಕೈದಿಗಳ ಮೇಲೆ ಮಾಡ್ತಿರೋದು. ಆಗ ಅದೇ ಸಮಯಕ್ಕೆ ಜೈಲಿನ ಕರೆಂಟ್ ಕೂಡ ಹೊರಟು ಹೋಗುತ್ತೆ. ಇದಾದ ನಂತರ ಜಾಂಬಿಗಳಿಂದ ಉಳಿದುಕೊಂಡಿದ್ದ ಕೈದಿಗಳು ವಾರ್ಡನ್ನ ಕ್ಯಾಬಿನ್ ಒಳಗೆ ಬರ್ತಾರೆ. ವಾರ್ಡನ್ ಅವರನ್ನೆಲ್ಲ ಅಲ್ಲಿಂದ ಹೋಗೋಕೆ ಆಡ್ತಾಳೆ. ಅವರೆಲ್ಲ ಒಪ್ಪದಿದ್ದಾಗ ಗನ್ ತಗೊಂಡು ಹೋಗ್ದಿದ್ರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾಳೆ. ಆಗ ಸ್ಟೋನ್ ವಾರ್ಡನ್ಗೆ ಹೇಳ್ತಾಳೆ, ನೀನೇನಾದ್ರೂ ನಮ್ಮಲ್ಲಿರೋರಿಗೆ ಒಬ್ರಿಗಾದ್ರೂ ತೊಂದರೆ ಕೊಟ್ರೆ
ನೀನು ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗೋದಿಲ್ಲ, ನೆನ್ಪಲ್ಲಿಟ್ಕೋ. ನಂತರ ಅವಳು CCTVಯಲ್ಲಿ ನೋಡ್ತಾರೆ, ಡಾಕ್ಟರ್ ಬ್ರೂಕ್ಸ್ ಜಾಂಬಿಗಳಿಂದ ತಪ್ಪಿಸ್ಕೊಂಡು ಇನ್ನೂ ಕೂಡ ಬದುಕೆ ಇರ್ತಾನೆ. ಆಗ ಸ್ಟೋನ್ ಡಾಕ್ಟರ್ ಬ್ರೂಕ್ಸ್ ನ ಕಾಪಾಡೋದಕ್ಕೆ ಅವನ ಕ್ಯಾಬಿನ್ಗೆ ಹೋಗ್ತಾಳೆ. ಬ್ರೂಕ್ಸ್ ನ ಕಾಪಾಡಿ ಸ್ಟೋನ್ ಸೇಫ್ ಆಗಿ ವಾರ್ಡನ್ ಕ್ಯಾಬಿನ್ ವರೆಗೂ ಕರೆದುಕೊಂಡು ಬರ್ತಾಳೆ. ಆಗ ಡಾಕ್ಟರ್ ಬ್ರೂಕ್ಸ್ ಹೇಳ್ತಾನೆ, ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋದ್ರಿಂದಾನೆ ಇವರೆಲ್ಲ ಜಾಂಬಿಗಳಾಗಿ ಬದಲಾಗಿರೋದು, ಮತ್ತೆ ಇವರೆಲ್ಲ ಮನುಷ್ಯರಾಗೋಕೆ ಸಾಧ್ಯನೇ ಇಲ್ಲ ಅಂತ. ಸ್ಟೋನ್ ವಾರ್ಡನ್ನ ಕೇಳ್ತಾಳೆ, ನಾವು ಹೇಗಾದ್ರೂ ಮಾಡಿ ಈ ಐಲ್ಯಾಂಡ್ ನಿಂದ ಹೊರಗೆ ಹೋಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ. ಆಗ ವಾರ್ಡನ್, ನಾವು ಇಲ್ಲಿನ ಮೇನ್ ಟೆಲಿಕಾಂ ಕನೆಕ್ಷನ್ ಅನ್ನ ಸರಿ ಮಾಡ್ಬೇಕು. ಸರಿ ಆದ್ಮೇಲೆ ಹೆಡ್ ಕ್ವಾರ್ಟರ್ಗೆ ವಿಷಯ ಮುಟ್ಟಿಸಿದ್ರೆ ಅವರು ಹೆಲಿಕಾಪ್ಟರ್ ತಂದು ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಆಫೀಸರ್ ಹೌಸ್ವುಡ್ ಕೂಡ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಜಾಂಬಿ ಆಗಿ ಬದಲಾಗ್ತಾನೆ. ಆಗ ಸ್ಟೋನ್ ಹೌಸ್ವುಡ್ ನ ಒಂದು ಚೇರ್ಗೆ ಕಟ್ಟಿ ಹಾಕ್ತಾಳೆ. ಹೌಸ್ವುಡ್ ತುಂಬಾ ವೈಲೆಂಟ್ ಆಗಿದ್ರಿಂದ ಸ್ಟೋನ್ ಅವನನ್ನ ಕೊಂದು ಹಾಕ್ತಾಳೆ. ಇದರಿಂದ ಸ್ಟೋನ್ ತುಂಬಾ ದುಃಖ ಪಡ್ತಾಳೆ, ಯಾಕೆಂದ್ರೆ ಹೌಸ್ವುಡ್ ಒಬ್ಬ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ. ನಂತರ ಎಲ್ಲರೂ CCTVಯಲ್ಲಿ ನೋಡ್ತಾರೆ, ಕೆಲವು ಇನ್ಫೆಕ್ಟ್ ಆಗದೆ ಇರೋ ಜನರು ಜೈಲಿನ ಗೇಟ್ ನಲ್ಲಿ ನಿಂತಿರ್ತಾರೆ. ಅವರೆಲ್ಲ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಜನರಲ್ಲಿ ಬ್ರೂಚರ್ ಎಂಬ ಕೈದಿಯ ತಂಗಿ ಹಾಗೂ ವಾರ್ಡನ್ನ ತಂಗಿ ಇರ್ತಾರೆ. ಆದ್ರಿಂದ ಅವರಿಬ್ಬರನ್ನ ಕಾಪಾಡಿ ಕರೆದುಕೊಂಡು ಬರೋದಕ್ಕೆ ಹೋಗ್ತಾರೆ. ಹೀಗೆ ಅವ್ರನ್ನೆಲ್ಲ ಕಾಪಾಡಿ ಕರೆದುಕೊಂಡು ಬರ್ಬೇಕಾದ್ರೆ ಆ ಗುಂಪಿನಲ್ಲಿದ್ದ ಜನರು ಜಾಂಬಿಗಳಿಂದ ಸತ್ತು ಹೋಗ್ತಾರೆ. ಉಳಿದಿದ್ದು ಬರೀ ಬ್ರೂಚರ್ನ ತಂಗಿ ಎಲಿಜಬೆತ್. ನಂತರ ಇವರೆಲ್ಲ ನೋಡ್ತಾರೆ, ಜೈಲಿನಲ್ಲಿ ಯಾವ ಕೈದಿಗಳು ಕೂಡ ಬದುಕಿಲ್ಲ, ಜಾಂಬಿಗಳಿಗೆ ಬಲಿಯಾಗಿ ಒಬ್ಬೊಬ್ಬರೇ ಸತ್ತು ಹೋಗಿರ್ತಾರೆ. ಇದಾದ ನಂತರ ಇವರೆಲ್ಲ ವಾರ್ಡನ್ನ ಕ್ಯಾಬಿನ್ ಇಂದ ಹೊರಗಡೆ ಬಂದು ಬೇರೆ ಬೇರೆ ರೂಮ್ಗಳಲ್ಲಿ ಐಸೋಲೇಷನ್ ಆಗಿ ಹೋಗ್ತಾರೆ. ಇನ್ನೊಂದು ಕಡೆ ಆಫೀಸರ್ ಲಿನಿನ್ ಹಾಗೂ ರಸ್ ಎಂಬ ಕೈದಿ ಅವರಿಬ್ಬರೇ ಅಲ್ಲಿಂದ ದೋಣಿಯಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವರಿಬ್ರು ಯಾಕೆ ಈ ತರ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೀನ್ ವಾರ್ಡನ್ನ ಕ್ಯಾಬಿನ್ ಕಡೆಗೆ ಶಿಫ್ಟ್ ಆಗುತ್ತೆ. ವಾರ್ಡನ್, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ ಅಂತ ಗನ್ ತಗೊಂಡು ಶೂಟ್ ಮಾಡ್ಕೊಳಕ್ಕೆ ನೋಡ್ತಿದ್ದಾಗ ಅಲ್ಲಿಗೆ ಸ್ಟೋನ್ ಬಂದು ಅವಳನ್ನ ತಡೆದು ಹೇಳ್ತಾಳೆ, ನೀನು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ನಿಂದಾನೆ ಈ ತರ ಎಲ್ಲ ಆಗ್ತಿರೋದು, ಜೈಲಿನಲ್ಲಿ ಆಗ್ತಿರೋದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿರ್ತಾಳೆ. ಆಗ ಅಲ್ಲಿಗೆ ಜಾಂಬಿ ಆಗಿದ್ದ ವಾರ್ಡನ್ನ ತಂಗಿ ಬರ್ತಾಳೆ. ಅವಳನ್ನ ನೋಡಿದ ಸ್ಟೋನ್ ಶೂಟ್ ಮಾಡಕ್ಕೆ ಹೋದಾಗ ವಾರ್ಡನ್ ಅವಳನ್ನ ಶೂಟ್ ಮಾಡ್ಬೇಡ ಅಂತ ತಡಿತಾಳೆ. ನಂತರ ವಾರ್ಡನ್ ಹೇಳ್ತಾಳೆ, ಹೆಡ್ ಕ್ವಾರ್ಟರ್ನವರು ನನ್ನ ವಾಯ್ಸ್ ಕೇಳಿನೇ ಇಲ್ಲಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದು, ನೀನೇನಾದ್ರೂ ನನ್ನ ತಂಗಿನ ಕೊಂದ್ರೆ ನೀವು ಯಾವತ್ತೂ ಕೂಡ ಇಲ್ಲಿಂದ ಹೋಗಕ್ಕೆ ಆಗೋದಿಲ್ಲ. ಆದ್ರಿಂದ ಸ್ಟೋನ್ ಅವಳನ್ನ ಕೊಲ್ಲದೆ ಬಿಟ್ಟು ಬಿಡ್ತಾಳೆ. ನಂತರ ಸ್ಟೋನ್ ವಾರ್ಡನ್ನ ಇಲ್ಲಿಂದ ಹೋಗೋದಕ್ಕೆ ದಾರಿ ಹೇಳು ಅಂದಾಗ ವಾರ್ಡನ್ ಹೇಳ್ತಾಳೆ, ನಾವು ಇಲ್ಲಿಂದ ಹೆಲಿಕಾಪ್ಟರ್ ಇಂದ ಮಾತ್ರ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಅಂತ. ನಾವು ಹೆಡ್ ಕ್ವಾರ್ಟರ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮೇನ್ ಟೆಲಿಕಾಂ ಕನೆಕ್ಷನ್ ನ ಸರಿ ಮಾಡ್ಬೇಕು, ಅದಕ್ಕೆ ನಮ್ಗೆ ಕರೆಂಟ್ ನ ಅವಶ್ಯಕತೆ ಇರುತ್ತೆ ಅಂದಾಗ ಎಲ್ಲರೂ ಕರೆಂಟ್ ಕನೆಕ್ಷನ್ ಯಾವ ರೂಮ್ ನಲ್ಲಿ ಸರಿಯಾಗಿ ಬರ್ತಿದೆ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಲೆನಿನ್ ಹಾಗೂ ರಸ್ ಗನ್ ಹಿಡಿದುಕೊಂಡು ಬಂದು ಎಲ್ಲರನ್ನ ಹೆದರ್ಸೋಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅವರಿಬ್ರು ಮಾತ್ರ ಬೋಟ್ ನಿಂದ ಅಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಬೋಟ್ ಅಲ್ಲಿ ಇಷ್ಟೆಲ್ಲ ಜನರನ್ನ ಕರೆದುಕೊಂಡು ಹೋಗಕ್ಕೆ ಆಗೋದಿಲ್ಲ. ರಸ್ ಬ್ರೂಚರ್ ತಂಗಿ ಆದ ಎಲಿಜಬೆತ್ ನ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಹೊಡಿತಿರ್ತಾಳೆ. ಇದರಿಂದ ಕೋಪಗೊಂಡ ಬ್ರೂಚರ್ ರಸ್ ನ ಗನ್ನಿಂದ ಕೊಂದು ಲೆನಿನ್ ನ ಎಲೆಕ್ಟ್ರಿಕ್ ಚೇರ್ ನ ಮೇಲೆ ಕೂರಿಸಿ ಅವನನ್ನು ಕೂಡ ಕೊಂದು ಹಾಕ್ತಾಳೆ. ನಂತರ ಎಲ್ಲರೂ ಒಂದು ರೂಮ್ಗೆ ಬರ್ತಾರೆ. ಅಲ್ಲಿ ಅವರು ಕೆಲವು ಜಾಂಬಿಗಳು ಇರೋದನ್ನ ನೋಡ್ತಾರೆ. ಆದ್ರಿಂದ ಅವರಲ್ಲಿ ಒಂದು ಹುಡುಗಿ ಜಾಂಬಿಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಜಾಂಬಿಗಳು ಈ ಕಡೆ ಬಂದ ಮೇಲೆ ಉಳಿದವರು ಹೆಡ್ ಕ್ವಾರ್ಟರ್ಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿ ಸಹಾಯಕ್ಕಾಗಿ ಕರೀಲಿ ಅಂತ. ಆದ್ರೆ ಡಿಸ್ಟ್ರಾಕ್ಟ್ ಮಾಡ್ತಿದ್ದ ಹುಡುಗಿ ಜಾಂಬಿಗಳಿಗೆ ಬಲಿಯಾಗಿ ಹೋಗ್ತಾಳೆ. ಆ ಹುಡುಗಿ ಮಾಡಿದ ತ್ಯಾಗ ವೇಸ್ಟ್ ಆಗೋದಿಲ್ಲ. ಯಾಕೆಂದ್ರೆ ಸ್ಟೋನ್ ವಾರ್ಡನ್ ಎಲ್ಲರೂ ಸೇರಿ ಟೆಲಿಕಮ್ಯುನಿಕೇಶನ್ ನ ಸರಿಪಡಿಸಿ ಹೆಡ್ ಕ್ವಾರ್ಟರ್ನವರನ್ನ ಕಾಂಟ್ಯಾಕ್ಟ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿ ಸಹಾಯಕ್ಕಾಗಿ ಕರೀತಾರೆ. ಹೀಗೆ ನೋಡ್ತಿದ್ದಂಗೆನೆ ವಾರ್ಡನ್ನ ಜಾಂಬಿ ಆಗಿದ್ದ ತಂಗಿ ವಾರ್ಡನ್ನ ಮೇಲೆನೆ ಅಟ್ಯಾಕ್ ಮಾಡಿ ಅವಳನ್ನ ಕಚ್ಚಿ ಕೊಂದು ಹಾಕುತ್ತೆ. ನಂತರ ಅಲ್ಲಿಗೆ ಮತ್ತಷ್ಟು ಜಾಂಬಿಗಳು ಬರ್ತವೆ. ಎಲ್ಲರೂ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಕ್ಕೆ ಬಚ್ಚಿಕೊಡ್ತಾರೆ. ಆದ್ರೆ ಜಾಂಬಿಗಳು ಎಲ್ಲರನ್ನ ಹುಡುಕಿ ಅವರನ್ನ ಕೊಂದು ಹಾಕ್ತಿರ್ತವೆ. ಜಾಂಬಿಯಿಂದ ಉಳಿದ ಸ್ವಲ್ಪ ಜನರು ಅಲ್ಲಿಂದ ತಪ್ಪಿಸ್ಕೊಂಡು ಆ ರೂಮ್ ನಿಂದ ಹೊರಗಡೆ ಹೋಗ್ತಿರ್ತಾರೆ. ಓಡಿ ಹೋಗ್ತಿರ್ಬೇಕಾದ್ರೆ ಬ್ರೂಚರ್ನ ತಂಗಿಯಾದ ಎಲಿಜಬೆತ್ ನ ಕಾರನ್ನ ಒಂದು ಜಾಂಬಿ ಹಿಡಿದುಕೊಂಡು ಬಿಡುತ್ತೆ. ಆಗ ಎಲಿಜಬೆತ್ ಹೇಗೋ ಮಾಡಿ ತನ್ನ ಬಳಿದ್ದ ಗನ್ ತಗೊಂಡು ಆ ಜಾಂಬಿಯನ್ನ ಮುಗಿಸ್ತಾಳೆ. ಎಲಿಜಬೆತ್ ಅಪಾಯದಲ್ಲಿದ್ದಾಳೆ ಅಂತ ಡಾಕ್ಟರ್ ಬ್ರೂಕ್ಸ್ ಅವಳನ್ನ ಕಾಪಾಡೋದಕ್ಕೆ ಬರ್ತಿರ್ತಾನೆ. ಆದ್ರೆ ಎಲಿಜಬೆತ್ ಅವನು ಕೂಡ ಜಾಂಬಿ ಅನ್ಕೊಂಡು ಅವನಿಗೂ ಕೂಡ ಶೂಟ್ ಮಾಡ್ಬಿಡ್ತಾಳೆ. ಇದರಿಂದ ಉಳಿದಿದ್ದ ಸ್ವಲ್ಪ ಜನರಲ್ಲಿ ಡಾಕ್ಟರ್ ಬ್ರೂಕ್ಸ್ ಕೂಡ ಸತ್ತು ಹೋಗ್ತಾನೆ. ಈಗ ಉಳಿದಿದ್ದ ಸ್ಟೋನ್, ಬ್ರೂಚರ್ನ ತಂಗಿಯಾದ ಎಲಿಜಬೆತ್, ಇವರು 3 ಜನನು ಎಕ್ಸಿಟ್ ಗೇಟ್ ನ ಕಡೆಗೆ ಓಡಿ ಹೋಗ್ತಿರ್ತಾರೆ. ಆಗ ಒಂದು ಜಾಗದಲ್ಲಿ ಅವರಿಗೆ ಒಬ್ಳು ಕೈದಿ ಕಾಣ್ತಾಳೆ. ಬ್ರೂಚರ್ ಆ ಕೈದಿ ಹತ್ರ ಹೋಗಿ ಮಾತಾಡ್ಸೋಕೆ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತೆ ಅದೊಂದು ಜಾಂಬಿ ಅಂತ. ಆ ಜಾಂಬಿ ಬ್ರೂಚರ್ನ ಕಚ್ಚಿ ಬ್ರೂಚರ್ನ ಕೂಡ ಇನ್ಫೆಕ್ಟ್ ಮಾಡ್ಬಿಡುತ್ತೆ. ಈ ಕಡೆ ಎಲಿಜಬೆತ್ ಕನ್ನಡಿಯಲ್ಲಿ ಗಮನಿಸ್ತಾಳೆ. ಅವಳ ಬಾಡಿಯಲ್ಲಿ ಚೇಂಜಸ್ ಗಳು ಆಗ್ತಿರ್ತವೆ. ಅಸಲಿಗೆ ಏನಾಗಿದೆ ಅಂದ್ರೆ ಅವಳ ಕಾಲನ್ನು ಜಾಂಬಿ ಹಿಡ್ಕೊಂಡಿದ್ದಾಗ ಆ ಜಾಂಬಿ ಅವಳನ್ನ ಇನ್ಫೆಕ್ಟ್ ಮಾಡಿ ಬಿಟ್ಟಿರುತ್ತೆ. ಬ್ರೂಚರ್ ಎಲಿಜಬೆತ್ ನ ಜೊತೆ ಎಲೆಕ್ಟ್ರಿಕ್ ಚೇರ್ ನ ಮೇಲೆ ಕೂತ್ಕೊಂಡು ಸ್ಟೋನ್ ನ ಸ್ವಿಚ್ ಆನ್ ಮಾಡೋದಕ್ಕೆ ಹೇಳ್ತಾಳೆ. ಸ್ಟೋನ್ ಸ್ವಿಚ್ ಆನ್ ಮಾಡ್ಬೇಕಾದ್ರೆ ತುಂಬಾ ಎಮೋಷನ್ ಆಗ್ತಾಳೆ. ಸ್ವಿಚ್ ಆನ್ ಮಾಡಿದ ತಕ್ಷಣ
ಬ್ರಿಟರ್ ಹಾಗೂ ಎಲಿಜಬೆತ್ ಸತ್ತು ಹೋಗ್ತಾರೆ. ನಂತರ ಸ್ಟೋನ್ ಜೈಲಿನಿಂದ ತಪ್ಪಿಸ್ಕೊಂಡು ಬೀಚ್ ನ ಬಳಿ ಬರ್ತಿರ್ತಾಳೆ. ಆಗ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಬಂದು ಸ್ಟೋನ್ ನ ಹೆಲಿಕಾಪ್ಟರ್ ನಲ್ಲಿ ರೆಸ್ಕ್ಯೂ ಮಾಡಿ ಕರೆದುಕೊಂಡು ಹೋಗ್ತಾರೆ. ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಟೋನ್ ಗೆ ಒಂದು ವಿಷನ್ ಬರುತ್ತೆ. ಆ ವಿಷನ್ ನಲ್ಲಿ ಸ್ಟೋನ್ ಅವಳ ತಾಯಿಯ ಜೊತೆ ಬೀಚ್ ನಲ್ಲಿ ಎಂಜಾಯ್ ಮಾಡ್ತಿರ್ತಾಳೆ. ಸಡನ್ ಆಗಿ ವಿಷನ್ ಕಟ್ ಆಗುತ್ತೆ. ಸ್ಟೋನ್ ಜಾಂಬಿ ಆಗಿ ಕನ್ವರ್ಟ್ ಆಗ್ತಾಳೆ. ಜೈಲಿನಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಜಾಂಬಿಗಳು ಸ್ಟೋನ್ ನ ಇನ್ಫೆಕ್ಟ್ ಮಾಡ್ಬಿಟ್ಟಿರ್ತವೆ. ಈ ತರ ಒಂದು ವಿಚಿತ್ರವಾದ ಎಂಡಿಂಗ್ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ವಿಡಿಯೋ ಚೆನ್ನಾಗಿತ್ತು. ಮುಂದೆ ಇಂಥದ್ದೇ ವಿಡಿಯೋಗಳು ಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದಾದ್ರು ಹಾರರ್, ಅಡ್ವೆಂಚರ್, ಸರ್ವೈವಲ್ ಮೂವಿಗಳ ಸಜೆಷನ್ಗಳಿದ್ರೆ ಕಮೆಂಟ್ ಮಾಡಿ. ಖಂಡಿತ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಯೂನಿಕ್ ಮೂವಿ ಜೊತೆ ಸಿಗ್ತೀನಿ.